ಉಡುಪಿಯಲ್ಲಿ ಗುಂಡಿಕ್ಕಿ ಯುವಕನನ್ನ ಮರ್ಡರ್ ಮಾಡಲಾಗಿದೆ. ಉಡುಪಿಯಲ್ಲಿ ಯುವಕನ ಮರ್ಡರ್ ಆಗಿದೆ. ಬ್ರಹ್ಮಾವರ ತಾಲೂಕಿನ ಹನೇಹಳ್ಳಿಯಲ್ಲಿ ಆಗಿರುವಂತಹ ಫೈರಿಂಗ್ ಇದು. ಯುವಕ ಕೃಷ್ಣನನ್ನ ಹತ್ಯೆ ಮಾಡಿ ಹಂತಕರು ಎಸ್ಕೇಪ್ ಆಗಿದ್ದಾರೆ. ಊಟ ಮಾಡ್ತಾ ಇದ್ದಾಗ ಯುವಕನಿಗೆ ಗುಂಡಿಕ್ಕಿ ಕೊಲೆ ಮಾಡಲಾಗಿದೆ. ನಿನ್ನೆ ರಾತ್ರಿ ನಡೆದಂತಹ ಘಟನೆ ಮುಂಜಾನೆ ಬೆಳಕಿಗೆ ಬಂದಿದೆ. ನಿನ್ನೆ ರಾತ್ರಿ 9:30ಕ್ಕೆ ಫೈರಿಂಗ್ ಶಬ್ದ ಕೇಳಿಬಂದಿದೆ. ಪಟಾಕಿ ಶಬ್ದ ಅಂತ ಹೇಳಿ ಸ್ಥಳೀಯರು ಸುಮ್ಮನಾಗಿದ್ರು. ಕೃಷ್ಣ ಮನೆಯಲ್ಲಿ ಒಬ್ಬನೇ ವಾಸ ಮಾಡ್ತಿದ್ದ ಅನ್ನೋ ಮಾಹಿತಿ ಇದೆ. ಬ್ರಹ್ಮಾವರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಉಡುಪಿಯಲ್ಲಿ ಗುಂಡಿಕ್ಕಿ ಯುವಕನನ್ನ ಮರ್ಡರ್ ಮಾಡಲಾಗಿದೆ. ಈತನೇ ಹತ್ಯೆಯಾದಂತಹ ಕೃಷ್ಣ. ಬ್ರಹ್ಮಾವರ ತಾಲೂಕಿನ ಹನೇಹಳ್ಳಿಯಲ್ಲಿ ಈ ಫೈರಿಂಗ್ ನಡೆದಿದೆ. ಕೃಷ್ಣನನ್ನ ಹತ್ಯೆ ಮಾಡಿ ಹಂತಕರು ಎಸ್ಕೇಪ್ ಆಗಿದ್ದಾರೆ. ಊಟ ಮಾಡ್ತಾ ಇದ್ದಾಗ ಹಂತಕರು ಬಂದು ಆತನಿಗೆ ಗುಂಡಿಕ್ಕಿ ಕೊಂದು ಹೋಗಿದ್ದಾರೆ. ಈತ ಮನೆಯಲ್ಲಿ ಒಬ್ಬನೇ ವಾಸ ಮಾಡ್ತಿದ್ದ ಅನ್ನೋ ಮಾಹಿತಿ ಇದೆ. ಏನ್ ವೈಷಮ್ಯ ಇತ್ತು, ಯಾವ ಕಾರಣಕ್ಕೋಸ್ಕರ ಯಾರು ಬಂದು ಹತ್ಯೆ ಮಾಡಿ ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಲಭ್ಯವಾಗಬೇಕಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್, ಯಾವ ಕಾರಣಕ್ಕೋಸ್ಕರ ಕೃಷ್ಣನನ್ನ ಹತ್ಯೆ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಏನಾದ್ರೂ ಮಾಹಿತಿ ಲಭ್ಯವಾಗಿದೆಯಾ? ಹಂತಕರು ಯಾರು ಏನು ಅಂತ ಹೇಳಿ. ಮಧುಶ್ರೀ, ಈ ಒಂದು ಘಟನೆ ನಡೆದಿರುವಂತದ್ದು ನಿನ್ನೆ ರಾತ್ರಿ ಸುಮಾರು 9:30ರಿಂದ 10 ಗಂಟೆಯ ಒಳಗೆ ಈ ಒಂದು ಘಟನೆ ನಡೆಯುತ್ತೆ. ಹೋಟೆಲಿಂದ ಅಂದ್ರೆ ಬ್ರಹ್ಮಾವರದ ಬಾರ್ ನಲ್ಲಿ ಊಟವನ್ನ ಪಾರ್ಸೆಲ್ ತೆಗೆದುಕೊಂಡು ಬಂದು ರೂಮ್ ನಲ್ಲಿ ಊಟ ಮಾಡ್ತಿರುವ ಸಂದರ್ಭದಲ್ಲಿ ಏಕಾಏಕಿ ಬಂದಂತ ದುಷ್ಕರ್ಮಿಗಳು ಒಮ್ಮೆಲೆ ಫೈರಿಂಗ್ ಮಾಡಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ಮನೆಯ ಪಕ್ಕದವರಿಗೆ ಏನೋ ಪಟಾಕಿ ಶಬ್ದ ಅಥವಾ ಏನೋ ತೆಂಗಿನ ಕಾಯಿ ಬಿದ್ದಿದೆ ಎಂದು ಅಲ್ಲಿ ಸುಮ್ಮನಾಗ್ತಾರೆ. ಆದ್ರೆ ಮರುದಿವಸ ಬೆಳಿಗ್ಗೆ ಅವರ ಗೆಳೆಯನೊಬ್ಬ ಬಂದು ಗಮನಿಸಿದಾಗ ಅವನ ಮೃತದೇಹ ನೋಡಿ ತುಂಬಾನೇ ಆಶ್ಚರ್ಯ ಆಗ್ತಾನೆ. ಒಮ್ಮೆಲೆ ಪೊಲೀಸರಿಗೆ ದೂರು ಕೊಡುವಂತ ಕೆಲಸವನ್ನ ಮಾಡ್ತಾರೆ ಮತ್ತು ದೂರದಲ್ಲಿ ಅಂದ್ರೆ ಚಿಕ್ಕಮಂಗ್ಳೂರಿನಲ್ಲಿ ಇರುವಂತಹ ಅವರ ಹೆಂಡತಿಗೂ ಕೂಡ ಮಾಹಿತಿ ಕೊಡುವಂತ ಕೆಲಸವನ್ನ ಮಾಡ್ತಾರೆ. ಆದ್ರೆ ಸ್ಥಳದಲ್ಲಿ ಮೊಕ್ಕ ಮೂಡಿರುವಂತಹ ಪೊಲೀಸ್ ವರಿಷ್ಠ ಅಧಿಕಾರಿ ಆಗಿರುವಂತಹ ಡಾಕ್ಟರ್ ಅರುಣ್ ಅವರು ಈಗಾಗಲೇ ಅವರ ಪ್ರಕರಣವನ್ನ ಚಾಲೆಂಜಿಂಗ್ ಆಗಿ ತೆಗೆದುಕೊಂಡಿದ್ದು 3 ತಂಡಗಳನ್ನ ರಚನೆ ಮಾಡಿರುವಂತದ್ದು. ಯಾಕಂದ್ರೆ ಯಾವುದೇ ಒಂದು ಕೃತ್ಯಕ್ಕೆ ಅಥವಾ ಯಾವುದೇ ಒಂದು ಗಲಾಟೆ ದೊಂಬಿಗಳಿಗೆ ಹೋಗದಂತಹ ಕೃಷ್ಣ ಏನಿದ್ದಾನೆ ಅವನು ಯಾವುದೇ ವೈಷಮ್ಯ ಇರಲಿಲ್ಲ. ಬದಲಾಗಿ ಈ ಒಂದು ಕೃತ್ಯಕ್ಕೆ ಏನು ಕಾರಣ ಎಂಬುದನ್ನು ಕೂಡ ಈಗಾಗಲೇ ಪೊಲೀಸರು ತನಿಖೆಯನ್ನು ಆರಂಭಿಸಿರುವಂತದ್ದು. ಘಟನೆಗೆ ಈಗಾಗಲೇ ಪೊಲೀಸರಿಗೆ ಮೇಲ್ನೋಟಕ್ಕೆ ಇದು ಅಂದ್ರೆ ವೈಯಕ್ತಿಕ ದ್ವೇಷದಿಂದ ಈ ಒಂದು ಘಟನೆ ನಡೆದಿರಬಹುದು ಎಂಬುದನ್ನು ಕೂಡ ಈಗ ಪೊಲೀಸ್ ವರಿಷ್ಠ ಅಧಿಕಾರಿ ಹೇಳಿರುವಂತದ್ದು. ಈ ಹಿನ್ನೆಲೆಯಲ್ಲಿ 3 ತಂಡಗಳನ್ನ ರಚನೆ ಮಾಡಿ ಈಗಾಗಲೇ ಯಾರು ಈ ಒಂದು ಕೃತ್ಯ ಎಸಗಿದ್ದಾರೆ ಅವರಿಗೆ ಬಲೆ ಬೀಸಿರುವಂತದ್ದು. ಬ್ರಹ್ಮಾವರ ಪೊಲೀಸರಾಗಿರ್ಬೋದು, ಅದೇ ರೀತಿ ಮಣಿಪಾಲ ಪೊಲೀಸರು ಕೂಡ ಈ ಒಂದು ತಂಡವನ್ನ ಮಾಡಿ ಹೆಬ್ರಿ ಆಗಿರ್ಬೋದು, ಬ್ರಹ್ಮಾವರ ಆಸ್ಪಾಸಿನ ಸಿಸಿಟಿವಿ ಫುಟೇಜ್ ಗಳನ್ನು ಕೂಡ ಪರಿಶೀಲನೆ ಮಾಡುವಂತ ಕೆಲಸ ಮಾಡಿದ್ದಾರೆ. ಯಾಕಂದ್ರೆ ಸ್ಥಳೀಯರಂದ್ರು ಕೂಡ ಸಾಕಷ್ಟು ಮಾಹಿತಿಯನ್ನು ಪಡೆದುಕೊಂಡಿರುವಂತದ್ದು. ಯಾಕಂದ್ರೆ ಆ ಒಂದು ಕೃಷ್ಣನ ಮನೆ ಏನಿದೆ ಅದರ ಪಕ್ಕದಲ್ಲಿ ಸಾಕಷ್ಟು ಮನೆಗಳು ಇರುವಂತದ್ದು. ಆ ಹಿನ್ನೆಲೆಯಲ್ಲಿ ಅಲ್ಲಿ ಕೂಡ ಮಾಹಿತಿ ಪಡೆಯುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ. ಅಲ್ಲಿರುವಂತಹ ಸಿಸಿಟಿವಿ ಫುಟೇಜ್ ಗಳನ್ನ ಕೂಡ ಪರಿಶೀಲನೆ ಮಾಡುವಂತ ಕೆಲಸ ಮಾಡಿರುವಂತದ್ದು. ಯಾಕಂದ್ರೆ 9:30ರ ವೇಳೆಯಲ್ಲಿ ಸಾಕಷ್ಟು ಮಂದಿ ಆ ಒಂದು ಪ್ರದೇಶದಲ್ಲಿ ಓಡಾಡ್ತಾರೆ. ಆ ಒಂದು ಹಿನ್ನೆಲೆಯಲ್ಲಿ ಅಲ್ಲಿಯ ಸ್ಥಳೀಯರ ಮಾಹಿತಿಗೆ ಏನಾದ್ರೂ ಬಂದಿದೆ ಈ ಒಂದು ಘಟನೆಗೆ ಸಂಬಂಧಿಸಿದಂತೆ ಅವರಿಂದ ಕೂಡ ಮಾಹಿತಿ ಸಂಗ್ರಹಿಸುವ ಕೆಲಸವನ್ನು ಕೂಡ ಮಾಡಿರುವಂತದ್ದು. ಮಧುಶ್ರೀ, ಧನ್ಯವಾದ ಪ್ರಜ್ವಲ್ ತಮ್ಮ ಮಾಹಿತಿಗಾಗಿ.